ಡಿಎಪಿ ಹಾಗೂ ಯೂರಿಯಾ ಗೊಬ್ಬರಕ್ಕಾಗಿ ಸುರಪುರ ಪಟ್ಟಣದಲ್ಲಿರುವಂತಹ ಕೃಷಿ ಮಾರುಕಟ್ಟೆಯಲ್ಲಿ ರೈತರು ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಸ್ತೆ ತಡೆದ ಹಿನ್ನೆಲೆಯಲ್ಲಿ ಸಾಲುಗಟ್ಟಿ ನೂರಾರು ವಾಹನಗಳು ನಿಂತಿದ್ದುವು. ಇನ್ನು ಪ್ರತಿಭಟನೆಯಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಪ್ರತಿಭಟನಾ ನಿರತ ರೈತರನ್ನ ಮನವೊಲಿಸಲು ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟರು. ಸುರಪುರದ ಸಿಪಿಐ ಉಮೇಶ್ ರಿಂದ ರೈತರ ಮನವೊಲಿಸುವಂತ ಪ್ರಯತ್ನ ಕೂಡ ನಡೆಯಿತು. ಜೈಕಾರ ಹಾಕ್ರೆ ರಾಜ್ಯದಲ್ಲಿ ರಸಗೊಬ್ಬರ ಅಭಾವದ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಬಿಜೆಪಿ ಮತ್ತು ಗ್ರಾಮೀಣ ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಿಜೆಪಿಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ ನಡಹಳ್ಳಿ ನೇತೃತ್ವದಲ್ಲಿ ಎಸ್ಪಿಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಗಿದೆ. ರೈತರಿಗೆ ಸರಿಯಾಗಿ ರಸಗೊಬ್ಬರವನ್ನ ನೀಡ್ತಾ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಬಿಜೆಪಿಯ ಶಾಸಕರು ಹಾಗೂ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು. ಯಾಕಂದ್ರೆ ಅವ್ರು ಸ್ಟಾಕ್ ಕೇಳೋದಕ್ಕೆ ಏನ್ ಹೇಳ್ತಾರೆ, ನಮ್ಮಲ್ಲಿ ಯೂರಿಯಾ ಇಲ್ಲ, ಅದರ ಆಲ್ಟರ್ನೇಟ್ ಸಬ್ಸ್ಟಿಟ್ಯೂಟ್ ಬೇರೆ ಕಾಂಪ್ಲೆಕ್ಸ್ ತೋಡ್ರಿ ಅಂತ ಹೇಳ್ತಾರೆ. ಇವತ್ತು ಕಾಂಪ್ಲೆಕ್ಸ್ ರೇಟ್ ಏನಿದೆ ಅಂತಂದ್ರೆ 1500 ರೂಪಾಯಿ ಪ್ರತಿ ಚೀಲಕ್ಕೆ 200 ಪರಿಸ್ಥಿತಿ ನಮ್ಮ ರೈತರಿಗೆ ಬಂದದ್ದು. ಅದಕ್ಕೆ ನಾವು ಎಲ್ಲರೂ ಇವತ್ತು ಏನಾಗಬೇಕಾಗಿದೆ ಅಂತಂದ್ರೆ ಉಗ್ರ ಹೋರಾಟ ಮಾಡಬೇಕಾಗಿದೆ. ಸ್ಥಳೀಯ ಸವಿತ ಸಮಾಜದ ಸಮುದಾಯಕ್ಕೆ ವ್ಯಾಪಾರ ಕಡಿಮೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಚಿಂತಾಮಣಿಯಲ್ಲಿ ಸವಿತ ಸಮಾಜ ಸಂಘದಿಂದ ಬಂದ್ಗೆ ಕರೆ ನೀಡಿದ್ರು. ಬೇರೆ ಕಡೆಯಿಂದ ಬಂದು ಬಾರ್ಬರ್ ಶಾಪ್ಗಳನ್ನು ನಡೆಸುತ್ತಿದ್ದಾರೆ. ಸ್ಥಳೀಯ ಸವಿತ ಸಮಾಜದ ಸಮುದಾಯಕ್ಕೆ ವ್ಯಾಪಾರ ಕಡಿಮೆ ಆಗ್ತಿದೆ. ಸಲೂನು, ಬಾರ್ಬರ್ ಶಾಪ್, ಬ್ಯೂಟಿ ಪಾರ್ಲರ್ಗಳಿಗೆ ಮುಖಂಡರು ಬಲವಂತವಾಗಿ ಬೀಗ ಹಾಕಿಸ್ತಿದ್ರು. ಇನ್ನು ಶಾಪ್ ಬಂದ್ ಮಾಡಿಸುವ ವಿಚಾರಕ್ಕೆ ಪೊಲೀಸರು ಮತ್ತು ಮುಖಂಡರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಇನ್ನು ಕೆಲ ಕಾಲ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿ ಶಾಲಾ ವಾಹನಗಳು ಸೇರಿ ವಾಹನ ಸವಾರರು ಕೂಡ ದೊಡ್ಡ ಮಟ್ಟದ ಪರದಾಟ ಪಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಇನ್ನು ಬೇರೆ ಕಡೆಯಿಂದ ಬಂದವರನ್ನ ಖಾಲಿ ಮಾಡಿಸುವಂತೆ ಆಗ್ರಹಿಸಿ ಬಂದ್ ಅನ್ನ ಮಾಡಲಾಯಿತು. ಹಳ್ಳಿಗಳಲ್ಲಿ ಸಕಾಲಕ್ಕೆ ಕೆಎಸ್ಆರ್ಟಿಸಿ ಬಸ್ ಬಾರದೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ತುಮಕೂರು ಜಿಲ್ಲೆಯ ಮಧುಗುರಿ ಎಸಿ ಕಚೇರಿಯ ಮುಂದೆ ನೂರಾರು ವಿದ್ಯಾರ್ಥಿಗಳಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಸಮರ್ಪಕ ಬಸ್ಗೆ ಎಬಿವಿಪಿ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಅಧಿಕಾರವನ್ನ ಕೂಗಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಗಾಕಿದ್ರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ವೃತ್ತದಿಂದ ಎಸಿ ಕಚೇರಿಯವರೆಗೂ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿದ್ರು. ಇನ್ನು ಎಸಿ ಮುಖಾಂತರ ವಿದ್ಯಾರ್ಥಿಗಳು ಸಾರಿಗೆ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಛತ್ತೀಸ್ಗಢದಲ್ಲಿ ಇಬ್ಬರು ಕ್ಯಾಥೋಲಿಕ್ ಮಹಿಳೆಯರ ಬಂಧನವನ್ನ ಖಂಡಿಸಿ ಧಾರವಾಡ ಡಿಸಿ ಕಚೇರಿಯ ಎದುರು ಸಾಧನ ರಾಷ್ಟ್ರೀಯ ಮಹಿಳಾ ವೇದಿಕೆಯಿಂದ ಪ್ರೊಟೆಸ್ಟ್ ಮಾಡಲಾಗಿದೆ. ಹಲವು ವರ್ಷದಿಂದ ಸಮಾಜಕ್ಕೆ ಉತ್ತಮ ಕೊಡುಗೆ ನಾವು ಕೊಡ್ತಾ ಇದ್ದೀವಿ, ಶಿಕ್ಷಣ ಸೇರಿ ಆರೋಗ್ಯದ ಮೇಲೆ ಜನರ ಸೇವೆಯನ್ನು ಮಾಡ್ತಿದ್ದೀವಿ. ಆದರೆ ಅಲ್ಲಿನ ಸರ್ಕಾರ ಈ ರೀತಿ ಬಂಧಿಸಿದ್ದು ಸರಿಯಲ್ಲ, ಕೂಡಲೇ ಅವರನ್ನ ಬಿಡುಗಡೆ ಮಾಡಬೇಕೆನ್ನುವುದಾಗಿ ಕ್ಯಾಥೋಲಿಕ್ ಮಹಿಳೆಯರು ಒತ್ತಾಯಿಸಿದರು. ನಾವು ಸುಮ್ಮನೆ ಯಾವತ್ತು ಮನೆಯಲ್ಲಿ ಕೂತ್ಕೋಬಾರ್ದು. ಇವತ್ತು ಆ ಸಿಸ್ಟರ್ ಬಾಗ್ಲ ಬಡಿದಿದ್ದಾರೆ, ನಾಳೆ ನಮ್ಮ ಸಿಸ್ಟರ್ಗಳ ಬಾಗ್ಲ ಬಡಿತಾರೆ, ನಾತು ನಮ್ಮನೆ ಬಾಗ್ಲ ಬಡಿತಾರೆ ಅಂತ ಹೇಳ್ತಾ ಈ ಹೋರಾಟ ನಮ್ಮ ಜೊತೆ. ವಿಜಯಪುರ ಜಿಲ್ಲೆಗೆ 371 ಮೀಸಲಾತಿ ಕಲ್ಪಿಸುವಂತೆ ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ.
ರೈತ ಭಾರತ ಪಕ್ಷದ ನೇತೃತ್ವದಲ್ಲಿ ಪ್ರತಿಭಟನೆಗೆ ಈಗಾಗಲೇ ಮಂಗಳ ಮುಖಿಯರು ಕೂಡ ಸೇರಿದಂತೆ ಇನ್ನು ಹಲವು ಸಂಘ ಸಂಸ್ಥೆಯವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಿಲ್ಲ. ಹೀಗಾಗಿ ವಿಜಯಪುರ ಜಿಲ್ಲೆಗೆ ದೊಡ್ಡ ಅನ್ಯಾಯ ಆಗಿದೆ. ಈಗಲಾದರೂ 371(j) ಮೀಸಲಾತಿ ಕಲ್ಪಿಸಲು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ಜಿಲ್ಲೆ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು. ಎಸ್ಬಿಐ ಎಟಿಎಂನಲ್ಲಿ ದರೋಡೆ ನಡೆದ ಘಟನೆ ಬಳ್ಳಾರಿಯ ತಾಳೂರು ರಸ್ತೆಯಲ್ಲಿರುವಂತಹ ಎಟಿಎಂನಲ್ಲಿ ನಡೆದಿದೆ. ಸಿಸಿಟಿವಿ ಕ್ಯಾಮೆರಾಗಳು ಇಲ್ಲದನ್ನ ಗಮನಿಸಿ ಕಳ್ಳರು ಈ ರೀತಿಯಾಗಿ ಕಳ್ಳತನ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಎಟಿಎಂ ಕೇಂದ್ರದಲ್ಲಿ ಬೆರಳಚ್ಚು ತಜ್ಞರಿಂದ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ರಾತ್ರಿ ಸಮಯದಲ್ಲಿ ಈ ದರೋಡೆ ನಡೆದಿದ್ದು ಹಣ ಎಷ್ಟು ದರೋಡೆ ಆಗಿದೆ ಅನ್ನೋ ಮಾಹಿತಿ ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ಕಳೆದ ತಿಂಗಳಿನಿಂದ ಬಳ್ಳಾರಿ ನಗರದಲ್ಲಿ ಗ್ಯಾಂಗ್ ಓಡಾಡ್ತಿದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದ್ರೂ ಕಳ್ಳತನ ಆಗದೆ ಇರೋದಕ್ಕೆ ಸ್ಥಳೀಯರು ಈಗ ಏನೇನು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಅಂತ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ನಗರದಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಬೇಕು ಅನ್ನೋದಾಗಿ ಅಲ್ಲಿನ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕುಸಿದ ರಸ್ತೆಯಿಂದ ನದಿ ನೀರಿಗೆ ಈಗ ದೊಡ್ಡ ಮಟ್ಟದ ಲಾರಿ ಒಂದು ಪಲ್ಟಿಯಾಗಿದೆ. ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಾಗಿರೋದು. ಮಣ್ಣು ಹೂತು ಈತ ಹೊರಟಿದ್ದಂತಹ ಒಂದು ಲಾರಿ ಕೃಷ್ಣಾ ನದಿಗೆ ಹಿನ್ನೀರಿನಲ್ಲಿ ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಚಾಲಕ ಪಾರಾಗಿದ್ದು ಭಾರಿ ಅನಾಹುತ ತಪ್ಪಿದೆ. ಇನ್ನು ಕಂಕನವಾಡಿಯಿಂದ ಜಮಖಂಡಿಗೆ ಸಂಪರ್ಕಿಸುವಂತ ರಸ್ತೆ ಇದಾಗಿದ್ದು ರಸ್ತೆ ಸೇತುವೆ ನಿರ್ಮಿಸುವಂತೆ ಹಲವು ವರ್ಷಗಳಿಂದ ಇದ್ರೂ ಕೂಡ ಯಾವುದು ಕೂಡ ಮಾಡಿಲ್ಲ ಅವರು. ಸದ್ಯ ಈಗ ಕುಸಿದು ಬಿದ್ದು ದೊಡ್ಡ ಮಟ್ಟದ ಅನಾಹುತವೊಂದಾಗಿದೆ. ಸ್ಥಳಕ್ಕೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ರಸ್ತೆ ಬದಿ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಆಂಬ್ಯುಲೆನ್ಸ್ ಡಿಕ್ಕಿಯಾಗಿ ಆಂಬ್ಯುಲೆನ್ಸ್ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗದ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿರುವಂತಹ ಪಾಕಶಾಲಾ ಹೋಟೆಲ್ ಮುಂಭಾಗ ಈ ಘಟನೆಯಾಗಿದೆ. 28 ವರ್ಷದ ಪೃಥ್ವಿರಾಜ್ ಮೃತ ದುರ್ದೈವಿ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಆಂಬ್ಯುಲೆನ್ಸ್ನಲ್ಲಿ ರೋಗಿಯನ್ನ ಆಸ್ಪತ್ರೆಗೆ ಬಿಟ್ಟು ಶಿರಾ ಮಾರ್ಗವಾಗಿ ಶಿವಮೊಗ್ಗಕ್ಕೆ ತೆರಳುವಂತ ಸಂದರ್ಭದಲ್ಲಿ ಅಪಘಾತ ಆಗಿದೆ. ಡಿಕ್ಕಿಯಾದ ರಭಸಕ್ಕೆ ಆಂಬ್ಯುಲೆನ್ಸ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಮೃತ ಚಾಲಕನ ಮೃತದೇಹವನ್ನ ಶಿರಾ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಸದ್ಯ ಅಲ್ಲಿನ ಶವಗಾರಕ್ಕೆ ರವಾನೆ ಮಾಡಿದ್ದಾರೆ. ಸ್ಥಳಕ್ಕೆ ಶಿರಾನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಿರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರು ದಿನದಿಂದ ಚಿಂತಾಮಣಿ ತಾಲೂಕಿನ ಆಡಳಿತ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದ ಮಾಜಿ ಸೈನಿಕನ ಪತ್ನಿ ಕುಸಿದು ಬಿದ್ದು ಈಗ ಅಸ್ವಸ್ಥರಾಗಿದ್ದಾರೆ. 26 ವರ್ಷದಿಂದ ಜಮೀನಿಗಾಗಿ ಮಾಜಿ ಸೈನಿಕ ಕುಟುಂಬ ಹೋರಾಟವನ್ನು ಮಾಡ್ತಾ ಇತ್ತು. ಕಾರ್ಗಿಲ್ ಯುದ್ಧದ ವೇಳೆ ಅಪಘಾತದಲ್ಲಿ ಸೈನಿಕ ಶಿವಾನಂದ ರೆಡ್ಡಿ ಕಾಲು ಮುರ್ಕೊಂಡಿದ್ರು. ಇನ್ನು ಜಮೀನು ಮಂಜೂರು ಮಾಡುವಂತೆ ಕರ್ನಲ್ ಜನರಲ್ ಪತ್ರವನ್ನ ಬರೆದಿದ್ರು. ಆದ್ರೆ ಜಮೀನು ಮಂಜೂರು ಮಾಡದ ಅಧಿಕಾರಿಗಳ ವಿರುದ್ಧ ಶಿವಾನಂದ ರೆಡ್ಡಿ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ರು. ಆದರೆ ಉಪವಾಸ ಸತ್ಯಾಗ್ರಹಕ್ಕೂ ಅಧಿಕಾರಿಗಳು ಕೇರೆ ಮಾಡಿಲ್ಲ.